जय मंगलम जय नमः पार्वती शिव हर हर महादेव। सद्गुरुनाथ महाराज की जय। सकल साधु संत महाराज की जय। जय मंगलम जय नमः पार्वती शिव हर हर महादेव। हर गुरुर्ब्रह्मा गुरुर्विष्णु गुरुदेवो महेश्वरा। गुरवे साक्षात् परब्रह्मा तस्मै श्री गुरवे नमः। तस्मै ಶ್ರೀ ಗುರವೇ ನಮಃ. ಯಾವ ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸುತ್ತಾ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮಥರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳ ಪಾದಕ್ಕೆ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಯಾವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ, ಇವತ್ತಿನ ವಿಷಯ ದೈತ್ಯರ ಗುರುಗಳು ಯಾರು, ದೇವತೆಗಳ ಗುರುಗಳು ಯಾರು ವಿಷಯ. ದೈತ್ಯರ ಗುರುಗಳು ಶುಕ್ರಾಚಾರ್ಯರು, ದೇವತೆಗಳ ಗುರುಗಳು ಯಾರಪ್ಪ ಅಂತಂದ್ರೆ ಬೃಹಸ್ಪತಿ ಆಚಾರ್ಯರು. ದೇವತೆಗಳ ಗುರುಗಳು ಬೃಹಸ್ಪತಿ ಆಚಾರ್ಯರು. ಹೀಗಿರುವಾಗ ಅವರಿಗೆ ಮುಪ್ಪಾಬತ್ತು. ಯಾರಿಗೆ? ಬೃಹಸ್ಪತಿ ಆಚಾರ್ಯರಿಗೆ. ಯಾಕಂತ ಕೇಳಿದರೆ ಇದು ಶರೀರ 6 ವಿಕಾರದಿಂದ ಕೂಡಿರತಕ್ಕಂಥ ಶರೀರ. ಇದು ಅಸ್ಥೀಯತೆ, ಜಾಯತೆ, ವರ್ಧತೆ, ಪರಿಣೀಯತೆ, ಅಪೇಕ್ಷತೆ ಅನ್ನತಕ್ಕಂಥವು 6 ವಿಕಾರದಿಂದ ಕೂಡಿರ್ತಕ್ಕಂಥ ಶರೀರ. ಇದು ಕ್ಷಣ ಕ್ಷಣಕ್ಕೆ ಬದಲಾಕತಿ. ಬಾಲ್ಯದಲ್ಲಿ ಇದ್ದಂಗೆ ಆದಗಳೇ ಯೌವನಕ್ಕೆ ಬರ್ತೈತಿ. ಯೌವನದಲ್ಲಿ ಇದ್ದಂಥ ಶರೀರ ಮುಪ್ಪಾವಸ್ಥೆಗೆ ಬರ್ತೈತಿ. ಆದರೆ ನಾವೇನು ತಿಳ್ಕೊಂಡದೀವು, ನಾವು ಹೆಂಗದೀವು ಹಂಗೆ ಅದೀವತ್ತೀವಿ. ನಾವು ಮೊದಲೇ ಹೆಂಗಿದ್ದೀವಲ್ಲ ಹಂಗೆ ಅದೀವಿ. ನಾವು ತಿಳ್ಕೊಂಡಿರ್ತೀವಿ. ನೀವೆಲ್ಲ ತಿಳ್ಕೊಂಡರಿ ಮೊದಲಿನಂಗೆ ಅದಿವತ್ತೇಳಿ ತಿಳ್ಕೊಂಡರಿ. ಇದು ಮೊದಲಿನಂಗೆ ಶರೀರ ಇರಂಗಿಲ್ಲ. ಕ್ಷಣ ಕ್ಷಣಕ್ಕೆ ಬದಲಾಕೋತ ಹೋಗೋದು ಪುಣ್ಯಾತ್ಮರೇ. ಇದು ಮುಪ್ಪಾವಸ್ಥೆ ಎಲ್ಲರಿಗೂ ಬರುದನ. ಹೀಗಿರುವಾಗ ಬೃಹಸ್ಪತಿ ಆಚಾರ್ಯರು ಅವರು ಮುಪ್ಪಾವಸ್ಥೆ ಬಂದ ತಕ್ಷಣ ದೇವತೆಗಳ ಗುರುಗಳಾಗಿ ಇರಲಿಲ್ಲ. ಹೋದ್ರವರು ತಮ್ಮ ಸ್ಥಾನಕ್ಕೆ ಹೋದರು. ಹೋದ ತಕ್ಷಣವೇ ಇಂದ್ರನ ಸಭೆಯಲ್ಲಿ ದೇವತೆಗಳಿಗೆ ಗುರುಗಳು ಯಾರೂ ಇಲ್ಲಾದರು. ಗುರುಗಳ ಬೇಕರಿ.
ಊರಿಗೊಂದು ಮಠ ಬೇಕು, ಊರಿಗೊಬ್ಬ ಗುರುಗಳು ಬೇಕು, ಒಬ್ಬರು ಬೇಕು. ಗುರು ಇಲ್ದ್ರಕ್ಕೆ ಹೆಂಗೆ? ಬೃಹಸ್ಪತಿ ಆಚಾರ್ಯರ ಹೋದ್ರು, ಗುರುಗಳ ಸ್ಥಾನದಲ್ಲಿ ಇರಾಕ ಯಾರೂ ಇಲ್ಲ ಆದ್ರಲ್ಲ. ಇಂದ್ರ ವಿಚಾರ ಮಾಡಿದ್ರಿ. ಇಂದ್ರ ವಿಚಾರ ಮಾಡಿದಾಗ ಗಪ್ಪ ವಿಶ್ವಕರ್ಮ ಬ್ರಹ್ಮಜ್ಞಾನಿ ಅದಾರ. ಅವರಿಗೆ 4 ಮುಖ. ಆದರೆ ಅವ್ರು ಏನು ಮಾಡ್ತಿದ್ರಂದ್ರೆ, ಒಂದ ಬಾಯಿಲೆ ಮದ್ಯಪಾನವನ್ನು ಸೇವನೆ ಮಾಡ್ತಿದ್ರು, ಒಂದು ಬಾಯಿಲೆ ಅಮೃತವನ್ನು ಸೇವನೆ ಮಾಡ್ತಿದ್ರು, ಒಂದು ಬಾಯಿಲೆ ಸೋಮರಸವನ್ನು ಸೇವನೆ ಮಾಡ್ತಿದ್ರು, ಒಂದು ಬಾಯಿಲೆ ಈ ಶಾಸ್ತ್ರಗಳನ್ನು ಹೇಳ್ತಿದ್ರು. ಹೀಗಿರುವಾಗ ಬ್ರಹ್ಮಜ್ಞಾನಿಗಳವರು ತೃಷ್ಟುವಿನ ಮಗ ಅಂತ್ರಿ. ಅವ್ರನ್ನ ಕರಿಲಿಕ್ಕೆ ಹೋದ್ರೆ ಇಂದ್ರ ಕರಿಲಿಕ್ಕೆ ಹೋದಾಗ ಗುರುವಿನ ಸ್ಥಾನದಲ್ಲಿ ಯಾರೂ ಇಲ್ಲ, ನೀವು ಬರ್ರಿ ಆ ಸ್ಥಾನವನ್ನು ಅಲಂಕಾರ ಮಾಡಕ್ಕೆ ಬರ್ರಿ ಅಂಥೇಳಿ ಇಂದ್ರ ಕರ್ಕೊಂಡು ಹೋದ್ರಿ. ಯಾರನ್ನ? ವಿಶ್ವಕರ್ಮರು ಕರ್ಕೊಂಡು ಹೋಗಿ ಗುರುವಿನ ಸ್ಥಾನದಲ್ಲಿ ಕೂಡ್ರಿಸಿದ. ಕೆಲವೊಂದು ದಿವಸಗಳ ಹಾದು ಇಂದ್ರಿಗೇನು ಬತ್ತು ಮನುಷ್ಯನೊಳಗತ್ತು ಕೇಳಿದ್ರೆ, ಎಲ್ಲ ದೇವತೆಗಳ ಆಯುಧಗಳು ಅದಾವ್ರಿ. ಅದಾವಿಲ್ರಿ? ದೇವತೆಗಳಿಗೆ ಒಂದೊಂದು ಆಯುಧ ಅವ್ರ ಕೈ ಒಳಗದಾವ. ವಿಷ್ಣುವಿನಿಗೆ ಸುದರ್ಶನ ಚಕ್ರ ಐತಿ, ಶಿವನಿಗೆ ತ್ರಿಶೂಲ ಐತಿ. ಹಿಂಗೆ ಎಲ್ಲ ದೇವತೆಗಳಿಗೆ ಒಂದೊಂದು ಆಯುಧ ಅದಾವ. ಆದರೆ ನನಗೆ ಆಯುಧ ಇಲ್ಲ, ಒಂದು ಇಲ್ಲ. ನಾ ಇಂದ್ರ ಪದವಿಯಲ್ಲಿದನು. ಸಾಕಷ್ಟು ಅಹಂಕಾರಿ. ನನಗೆ ಆಯುಧ ಇಲ್ಲ ಅಂದಗಳೇ ಈ ಬ್ರಹ್ಮಜ್ಞಾನಿ ವಿಶ್ವಕರ್ಮದಾನ ಇವನ ಕೊಂದು ಇವನ ಬೆನ್ನ ಮೂಳೆಯನ್ನು ತಗೊಂಡು ಆಯುಧ ಮಾಡ್ಕೋಬೇಕು. ತಲೆ ಒಳಗೆ ಹೊತ್ರಿ ಅವನಿಗೆ, ಇಂದ್ರನಿಗೆ. ಹೊಕ್ಕಾಗ ಕೆಲವೊಂದು ವರ್ಷಗಳಾದಗಳೇ ಆ ವಿಶ್ವಕರ್ಮನನ್ನು ಪ್ರಾಣವನ್ನು ತೆಗೆದು ಅವರ ಬೆನ್ನ ಮೂಳೆಯನ್ನು ತಕ್ಕೊಂಡ ತನಗೆ ಆಯುಧವನ್ನು ಮಾಡಿಕೊಂಡ ಇಂದ್ರ. ಯಾಕಂದ್ರೆ ಎಲ್ಲ ದೇವತೆಗಳಿಗೆ ಆಯುಧಗಳದಾವ, ನನಗಿಲ್ಲಂದಗಳೇ ಇದನ್ನು ಆಯುಧ ಮಾಡಿಕೋಬೇಕಂಥೇಳಿ ತನ್ನ ಆಯುಧವನ್ನು ಮಾಡಿಕೊಂಡ ಇಂದ್ರ. ಆವಾಗ ವಿಶ್ವಕರ್ಮನ ತಂದೆಯಾಗಿರತಕ್ಕಂಥವರಿಗೆ ತೃಷ್ಟುವಿನಿಗೆ ಸಿಟ್ಟು ಬತ್ರಿ. ಅಲ್ಲ, ನನ್ನ ಬ್ರಹ್ಮಜ್ಞಾನ ಮಗನನ್ನು ಕೊಂದು ನಿನ್ನ ಆಯುಧವನ್ನು ಮಾಡಿಕೊಂಡಿಯಲ್ಲ, ಹೊಟ್ಟಿ ಉರಿಲಿಕ್ಕೈತ್ರಿ. ವಿಶ್ವಕರ್ಮ ಇಲ್ಲಾದ. ಆಗ ಶಾಪವನ್ನು ಕೊಟ್ಟರವರು ಇವನಿಗೆ. ಶಾಪವನ್ನು ಕೊಟ್ಟಾಗ ಆ ಶಾಪವನ್ನು ತಾನು ಇಂದ್ರ ಏನು ಮಾಡಿದ ಅಂದ್ರೆ ವಿಮೋಚನೆ ಮಾಡಿದ. ಅಲ್ಲೇ ಭೂಲೋಕದಾಗ ಹೋಗಿಲ್ಲಂಥೇಳಿ ಎಲ್ಲ ಇಲ್ಲೇ ಬಿಟ್ಟವ. ವಿಶ್ವಕರ್ಮನ ತಂದೆ ಶಾಪ ಕೊಟ್ಟಿರ್ತಕ್ಕಂಥ ಶಾಪವನ್ನು ತಗೊಳ್ಳಿಲ್ಲ ನೋಡವ, ಇಲ್ಲೇ ಬಿಟ್ಟ. 4 ಶಾಪ ಕೊಟ್ಟಿದ್ರು ಅವರು.
ಯಾವುವು ಅಂತ ಕೇಳಬಹುದು. ಒಂದು ಹೆಣ್ಮಕ್ಳ ಋತುಮತಿ ಆಗತ್ತಾರಲ್ಲ, ಹೊಟ್ಟೆ ಕಡಿತದ, ಮುಟ್ಟಾದಾಗ ಭಾಳ ತ್ರಾಸ ಆಕ್ಕತಿ. ಡಿಲೆವರಿ ಆದಂಗೆ ಹಂಗೆ ತ್ರಾಸ ಆಕ್ಕತಿ. ಅವ್ರಿಗಿದಾಗಲಿ ಅತ್ತಿ ಇವ್ರಿಗೊಂದು ಶಾಪ ಕೊಟ್ಟ ಯಾರ ಇಂದ್ರ. ಆಮೇಲೆ ಭೂಮಿಗೆ ಒಂದು ಶಾಪ ಕೊಟ್ಟ, ಬರಡು ಭೂಮಿ ಆಗಲಿ ಅಂತ. ಒಟ್ಟ ಬೆಳಿಬಾರ್ದು, ಅದು ಒಟ್ಟ ಬೆಳಿನ ಆಗಬಾರ್ದು ಆ ಭೂಮಿ ಒಳಗೆ. ಬರಡು ಭೂಮಿ ಆಗಲಿ, ಗೊಡ್ಡ ಭೂಮಿ ಆಗಲಿ ಅಂಥೇಳಿ ಅಲ್ಲೊಂದು ಶಾಪ ಕೊಟ್ರಿ. ನೀರಿನೊಳಗೆ ನೊರೆಗಳು ಬರ್ತಾವ ನೋಡ್ರಿ, ಗುಳ್ಳಿ ಗುಳ್ಳಿ ಗುಳ್ಳಿ, ಪುಟ್ಟು ಪುಟ್ಟು ಪುಟ್ಟು. ಹೊಳೆ ಬಂದಾಗ ನಾವು ನೋಡ್ತಿದ್ವು, ಹೊಳೆ ದಂಡಿನೆತ್ತ ಆ ಪುಟ್ಟು ಪುಟ್ಟು ಗುಳಿಗಳು ಹೇಳ್ತಿದ್ವು. ಆ ನೀರಿನೊಳಗೊಂದು ಬಿಟ್ಟ, ಇನ್ನೊಂದು ತರಕಿನಾಗಿಲ್ಲ. ಹಿಂಗೆ ಇಂದ್ರ ಏನು ಮಾಡಿದಂದ್ರೆ ಶಾಪ ಕೊಟ್ಟಾನ. ಪುಣ್ಯಾತ್ಮರೇ, ವಿಶ್ವಕರ್ಮದವರು ಯಾರ್ಯಾರು ಅದಿರಲ್ಲ, ಹೋಮ ಹವನವನ್ನು ಮಾಡಿದ್ರಿ ಅಂದ್ರೆ ಅವನ ಹೆಸರಲ್ಲೇ ಭವಿಷ್ಯವನ್ನು ಕೊಡಬೇಡ್ರಿ ನೀವು. ಯಾಕೆ? ನಮ್ಮ ವಿಶ್ವಕರ್ಮನ ಕೊಂದಾನವ. ಕೊಂದಾನಂದ ಬಳಿಕ ಅವ ಯಾಕೆ ಭವಿಷ್ಯವನ್ನು ಕೊಡೋದು? ವಿಶ್ವಕರ್ಮದವರು ಎಷ್ಟು ಮಂದಿ ಅದಿರಲ್ಲ ಅಷ್ಟು ಮಂದಿ ಹೋಮ ಮಾಡಿದ್ರೆ ಅವನಿಗೆ ಹೆಸರಲ್ಲೇ ಭವಿಷ್ಯವನ್ನು ಕೊಡಲಿಕ್ಕೆ ಹೋಗಬೇಡ್ರಿ. ಇಂಥ ಕೆಟ್ಟ ಬುದ್ಧಿ ಇಂದ್ರಂದು. ಇಂದ್ರ ಸಾಮಾನ್ಯ ಅಲ್ಲವ, ಒಳ್ಳೆ ಮನುಷ್ಯನೂ ಅಲ್ಲ, ಒಳ್ಳೆ ದೇವತೆನೂ ಅಲ್ಲವ. ದುರ್ಬುದ್ಧಿ ಇದ್ರೆ ದೇವತೆ ಹೆಂಗಾಗ್ತಾನ? ಕೆಟ್ಟ ಬುದ್ಧಿ ಇದ್ದರೆ ಉಳ್ಕಿದ ಮಂದೆಲ್ಲ ಭವಿಷ್ಯವನ್ನು ಕೊಡ್ತಾರೆ ಅವನಿಗೆ. ನೀವು ವಿಶ್ವಕರ್ಮದವ್ರ ಅದಿರಲ್ಲ, ಯಾರದಿರಿ ಅವನಿಗೆ ಮಾತ್ರ ಭವಿಷ್ಯವನ್ನು ಕೊಡಲಿಕ್ಕೆ ಹೋಗಬೇಡ್ರಿ ಪುಣ್ಯಾತ್ಮರೇ. ಯಾಕೆ? ಹೆಣ್ಣು ಮಕ್ಕಳಿಗೆ ಎಷ್ಟು ತ್ರಾಸ ಆಕ್ಕತಿ ಅಲ್ಲ. ಬೆಳೀತಕ್ಕಂಥ ಭೂಮಿ, ಫಲ ಕೊಡತಕ್ಕಂಥದ್ದು ಅದು. ಆದ ಭೂಮಿ ಬರಡು ಬಿತ್ತು ಅಂದ ಬಳಿಕ ಅವನಿಗೆ ಚಲೋ ಹೊತ್ತು ನಾವು ಹೆಂಗನ್ನೋದು? ದೇವತೆ ಇದ್ರೆ ಇರುವ ಲೆಕ್ಕ. ಯಾಕೆ? 101 ಯಜ್ಞ ಮಾಡ್ಯಾನ, ಇಂದ್ರ ಪದವಿಯನ್ನು ತಗೊಂಡಾನ. ಅಲ್ಲ, ವಿಶ್ವಕರ್ಮನ ಮೂಳೆಯನ್ನು ತಗೊಂಡು ಆಯ್ದು ಮಾಡಿಕೊತ್ನಂದ್ರೆ ಇದು ಯಾ ನ್ಯಾಯಿ? ನಮಗೂ ತ್ರಾಸ ಆಗೋದಿಲ್ಲವೇ? ನಾವು ವಿಶ್ವಕರ್ಮದವರ ಆದ ಕಾರಣಕ್ಕಾಗಿ ಪುಣ್ಯಾತ್ಮರೇ ಇಷ್ಟನ್ನು 4 ಮಾತುಗಳನ್ನು ತಿಳಿಸ್ಕೊಟ್ಟಣಿ. ಇವನ್ನ ತಿಳ್ಕೊಂಡು ನಡೀರಿ ಅಂಥೇಳಿ ಆ ಸದ್ಗುರುನಾಥನ ಪಾದಕ್ಕೆ 2 ತೊದಲ ನುಡಿಯನ್ನು ಇಟ್ಟು ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.